ನಾರಾಯಣಂ ಗುಣೈಃ ಸರ್ವೈರ್ವೇದಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಯಾವಧಿಕರಣ? ಹಾಂ, ಇದಾಗಿತ್ತು ನಿನ್ನೆ. ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬದಿ ಏನು ಉತ್ತರ ಕೊಟ್ಟರು, ಕೊನೆಗೆ ಇದೆ ಅಂತ ಕೊಟ್ಟರು. ದೇವರ ಕೈ ದೇವರ ಕಾಲ, ದೇವರು ಕೊಟ್ಟ ಕೈ ಕಾಲು ಒಂದರ್ಥ, ಸಾಯುಜ್ಯವರಿಗೆ ಅದೇ ಅರ್ಥ, ಉಳಿದವರಿಗೆಲ್ಲ ಇರತ್ತ ಸ್ವರೂಪೇಂದ್ರಿಯಗಳಿಂದ ಅನುಭವಿಸ್ತಾರೆ. ಆದ್ದರಿಂದ ಮುಕ್ತನಿಗೆ ತನ್ನದೇ ಆಕಾರ ಇದೆ ಅಂತ. ಇವ್ರ ಪ್ರಕಾರ ಜೀವನ ನಿರಾಕಾರ, ದೇವರು ನಿರಾಕಾರ. ತಪ್ಪದು. ಇಬ್ಬರಿಗೂ ಆಕಾರ ಇದೆ, ಇಂಥ ಆಕಾರ ಇಲ್ಲ. ದೇವರಿಗೆ ಯಾವಾಗಲೂ ಜ್ಞಾನಾನಂದಮಯವಾದ ಪೂರ್ಣ ಜ್ಞಾನಾನಂದಮಯ ದೇಹ ಇದೆ. ಇವರಿಗೆ ಸ್ವಲ್ಪ ಜ್ಞಾನಾನಂದಮಯ ದೇಹ ಇದೆ. ಸಣ್ಣ ದೀಪ ಉರಿತಿದ್ರೂ ಅದು ಬೆಂಕಿದೆ, ದೊಡ್ಡ ಸೂರ್ಯನೂ ಬೆಂಕಿದೆ. ಡಿಫರೆನ್ಸ್ ಬೇಕಾದಷ್ಟಿದೆ. ಆದರೆ ಬೆಂಕಿ ಹೌದು, ಆ ಸಾಮ್ಯ ಇದೆ ಅಷ್ಟೆ. ಚಿನ್ಮಾತ್ರ ದೇಹ. ಆತ್ಮ ಚಿತ್ ಅಂತ ಹೇಳಿದ್ರೆ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಯಾವುದನ್ನ ಚೇತನ ಸಂಸಾರ ಜ್ಞಾನ ಕ್ರಿಯೆ ಏನೇನು ಬೇಕೋ ಅದಿಷ್ಟು ಅಂಡರ್ಸ್ಟುಡ್ ಅದಕ್ಕೆ. ಗೊತ್ತಾಯ್ತಾ? ಚಿತ್ತ ಪದಕ್ಕೆ ಬರೀ ಜ್ಞಾನಮಯ ಅಂತ ಅರ್ಥ ಅಲ್ಲ, ಚಿದಾದಿಮಯ ಅಂತ ಅರ್ಥ. ಚಿದಾನಂದ ಎಲ್ಲವೂ ಬರಬೇಕಾದ್ರೆ ಆತ್ಮ ಪ್ರಕರಣ. ಓಂ ಆತ್ಮ ಪ್ರಕರಣ ಅದು ವಾಪಸ್ಸು ಹೋಯ್ತು. ಸಂಕಲ್ಪಾದಿಕ ನಿನ್ನೆ ಅದಾಗಬೇಕಿತ್ತು. ಓಂ ಸಂಕಲ್ಪಾದೇವತ ಚಚ್ಶ್ರುತೇ. ಒಟ್ಟಿನ ಮೇಲೆ ಹೇಗೆ ಅನುಭವಿಸ್ತಾನೆ ಇಂದ್ರಿಯಗಳ ಬಗ್ಗೆ ಹೇಳಿದರು. ವಿಷಯಗಳು ಬೇಕಲ್ಲ ಅನುಭವಿಸ್ಲಿಕ್ಕೆ, ಅವೇ ಸಿಗುತ್ತೆ ಅಂದರೆ ಸಂಕಲ್ಪ ಇತ್ತು ಅಂದ್ಕೊಂಡ್ರೆ ಸಾಕು. ಇದ್ರ ವ್ಯಾಖ್ಯಾನ ಬದಲು ಮಾತು ಇದಕ್ಕೆ ವಿವರಣೆ. ಎಂ ಸುಖಿ ಕಾಮಯತೀರ್ಥವತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿರೇಕ. ಆದ್ದರಿಂದ ಮುಕ್ತಿ ಹಾಗಿರೋದು. ಸಂಕಲ್ಪಾದೇವ ಇನ್ಸ್ಟೆಂಟ್, ಅದು ಅಂದ್ಕೋತಿರ್ಲಿಕ್ಕೆ ಸಿಕ್ಕೋಣ. ತಚ್ಶ್ರುತಿ ಅದೆಲ್ಲಿ ಅಧ್ಯಾಯ ಹೇಳಿದರು ಅಂತ ಅದು ಶ್ರುತಿನೇ ಹೇಳಿದೆ. ಯಾವ ಶ್ರುತಿ ಕೋಟ್ ಮಾಡ್ತಾರೆ? ತೇಷಾಂ ಭೋಗಾದಿಷು ಪ್ರಯತ್ನಾಪೇಕ್ಷಾ. ಭೋಗಾದಿಷು ಪ್ರಯತ್ನ ಅಂದರೆ ಭೋಗ ಅಂದರೆ ಭೋಗ್ಯ ವಸ್ತುಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಮತ್ತು ಅದೇನೋ ಬೇಕಾಗಿದೆ, ಕಾಯ್ಬೇಕು ನಾವು. ಔಟ್ ಆಫ್ ಸ್ಟಾಕ್ ಇದೆ ಅಥವಾ ದೂರ ಇದೆ, ಇಲ್ಲ ತರ್ಲಕ್ಕೆ ನಮಗೆ ವ್ಯವಸ್ಥೆ ಇಲ್ಲ, ದುಡ್ಡಿಲ್ಲ, ಎಲ್ಲ ಏನಿಲ್ಲ. ಅದು ಗೊತ್ತಷ್ಟ ಬಂದಾಯ್ತು. ದುಡ್ಡಿನ ವ್ಯವಹಾರನೇ ಇಲ್ಲ ಅಲ್ಲಿ. ಯಾಕೆ? ದುಡ್ಡಿಲ್ಲದವ್ರು ಇಲ್ಲಿ ಕೆಲಸ ಆಗಲ್ಲ, ದುಡ್ಡಿಲ್ಲಿ ಬೇಕಿಲ್ಲ ಅಲ್ಲಿ. ಯಾಕೆ? ಎಲ್ಲ ಪೂರ್ಣ ಒಳಗೆ ಇರೋದು, ಪ್ರತಿಯೊಂದು ಒಳಗೆ ಇದೆ. ಯಾವುದು ಹೊರಗೆ ಬೇಕಿಲ್ಲ. ನತೇಷಾಂ ಭೋಗಾದಿಷು ಪ್ರಯತ್ನಾಪೇಕ್ಷ ಸ ಯದಿ ಪಿತೃಲೋಕ ಕಾಮೋ ಭವತಿ ಸಂಕಲ್ಪಾದೇವಾಸ್ಯ ಪಿತರಃ ಸಮುತ್ತಿಷ್ಠಂತಿ ಇತ್ಯಾದಿ ಶ್ರುತೇ. ಅದು ಇದು ಅಲ್ಲ. ಇವತ್ತು ನಾವು ಕಾಂಟ್ಯಾಕ್ಟ್ ಮಾಡೋದು ಬೇರೆ ದೇಶದಲ್ಲಿ 10-20 ಕಿಲೋಮೀಟರ್ ದೂರದಲ್ಲಿದೆ, ಫೋನ್ ಮಾಡ್ಬೋದು. ತಕ್ಷಣ ಎದುರು ಬರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆಗದೆ ಬಂದು ನಿಂತು ಬಿಡ್ತಾರೆ ಅನ್ಕೋತಿರ್ಲಿಕ್ಕೆ ಇಮ್ಮಿಡಿಯೇಟಾಗಿ. ಪಿತೃಲೋಕ ಕಾಮ ಅಂದರೆ ಏನು? ಪಿತೃಲೋಕ ಅಂದರೆ ನೋಡೋದಕ್ಕೆ ಇಷ್ಟಪಡೋದು. ಪಿತೃಲೋಕ ಕಾಮ ಇಂಥ ಜನ್ಮದಲ್ಲಿ ಪಿತೃ ನೋಡ್ಬೇಕು ನಾನು ಅಂತನಿಷ್ಟು ಕಾಣಿಸ್ತು. ಈಗ ಎಲ್ಲೋ ಇದ್ದಾರೆ, ರೋಗ ಭಾರಿ ದೊಡ್ಡದು. ಅನಾದಿ ಕಾಲದ ಭಕ್ತರು ಸೇರಿ ಎಷ್ಟು ಜನ ಇರಬೇಕು ಲೆಕ್ಕ ಹಾಕಿ ಅದರೊಳಗೆ. ಆದರೆ ಎಲ್ಲಿ ಬೇಕು ತಕ್ಷಣ ಸಿಗ್ತದೆ, ಎದುರು ನಿಂತ್ಕೊಂಡ್ಬಿಡ್ತಾರೆ. ಸಮುತ್ತಿಷ್ಠಂತಿ ಇಷ್ಟು ಅಂದ್ಕೊತಿರ್ಲಿಕ್ಕೆ. ಮತ್ತೆ ಇವತ್ತು ಘಟೋತ್ಕಜ ಏನು ಹೇಳಿದ್ದ? ನೆನೆಸ್ಕೊಂಡ ಬರ್ತೀನಿ ಅಂತ ಹೇಳಿದ್ದಿಲ್ಲ ಘಟೋತ್ಕಜ, ಅವರೆಲ್ಲ ಹೇಳಿಲ್ಲ. ಅದು ವರ. ಅದು ಇದು ಹಾಗಲ್ಲ. ಮುಕ್ತಿ ನೇಚರ್ ಇರೋದೇ ಹಾಗೆ. ಏನು ಬೇಕಾದ್ರೂ ಆ ಕ್ಷಣಕ್ಕೆ ಅಂದ್ಕೊಂಡ ತಕ್ಷಣ ಬಂದು ನಿಂತ್ಕೊಂಡ್ಬಿಡುತ್ತೆ ಅದ್ರಗಡೆ. ಅಷ್ಟರ ಮಟ್ಟಿಗೆ ಇದೆ. ಬೇಕು ಅನ್ಕೋಬೇಕಷ್ಟೇ. ಇತಿ ಕೆಟ್ಟದ್ದು ಅನ್ಕೊಳ್ಳಾಗೇ ಇಲ್ಲ. ಯಾಕೆ? ಆ ತಲೆಯಲ್ಲಿ ಯೋಚನೆ ಅಲ್ಲಿಲ್ಲ, ಅಲ್ಲಿ ತಲೆಯಲ್ಲಿ ಬರೋದೇ ಇಲ್ಲ. ಕೆಟ್ಟ ಯೋಚನೆ ಬರೋದೇ ಇಲ್ಲ. ಯಾರು ಮಠಕ್ಕೆ ಹೋದವರು ಈರುಳ್ಳಿನೂ ಮಾಡಿರ್ತಾರೆ ಅಂತ ಕೇಳೋ ಅಭ್ಯಾಸ ಇದೆ. ಇನ್ನು ಬಂದಿಲ್ಲ, ಮುಂದೆ ಬರ್ಬೋದು. ಯಾವುದೋ ಮಠಕ್ಕೆ ಹೋದ ಕಾಲಕ್ಕೆ ಎಲ್ಲದಕ್ಕೂ ಟೊಮೆಟೊ ಹಾಕಿದವರು, ಎಲ್ಲದಕ್ಕೂ ಸಾರು. ಮತ್ತು ಏನು ಮಾಡ್ಬೇಕಾಗ? ಬರೀ ಮಜ್ಜಿಗೆ ಅದಕ್ಕೊಂದು ಹಾಕಿಲ್ತಾರೆ ಪುಣ್ಯ ಅಂತ ಕೇಳಬೇಕಾಯ್ತು. ಅಷ್ಟರ ಮಟ್ಟಿಗೆ ಅದು ಯಾರು ಹೇಳ್ತಾರೆ, ಎಲ್ಲರೂ ಬರ್ತಾರೆ ಇಲ್ಲಿ, ಎಲ್ಲರೂ ತೊಗೋತಾರೆ. ಆ ಥರ ಅದಾಗಬಾರ್ದು. ಅದಿದ್ರೆ ಕೆಲವರಂತೂ ಸಾಮಾನ್ಯ ರಾತ್ರಿ ಮಾಡೋದು ಕಾಮನ್, ಎಕ್ಸೆಪ್ಷನ್ ಇಲ್ಲ ಅಂತಲ್ಲ. ರಾತ್ರಿ ಅಂತೂ ಮಠಗಳಲ್ಲಿ ಎಲ್ಲ ಮಠ ಅಂತ ಹೇಳೋದಿಲ್ಲ, ಮೊದಲೇ ಹೇಳಿದ್ದೇನೆ, ಆ ರೀತಿ ಮಾಡ್ತಾರೆ. ಅದು ಅದ್ರ ಏನಾಯ್ತು, ಇವರೇ ನಿಬಂಧನೆ ಇಲ್ಲ. ನಿಷಿದ್ಧ ಯಾವ ಟೈಮ್ ಬೇಕಾದ್ರೆ ಬೇರೆ ಟೈಮ್ ತಿನ್ಬೋದು ಅಂತ ಆಗಿಬಿಡ್ತದಲ್ಲ, ಹಾಗಾಗಬಾರ್ದು. ಎಕ್ಸ್ ಭಕ್ತರು ಆಗಿದ್ದಾರೆ. ಅವನು ಮುಕ್ತಿಯೋಗ್ಯದ ಆದರೆ ಮಾತ್ರ. ಅವನು ಅಯೋಗ್ಯ ಆಗಿದ್ರೆ ಹಿರಣ್ಯಕಶಿಪುವಾಗಿರಲಿಲ್ಲ. ಅವ್ನು ನೋಡ್ಬೇಕು ಅನ್ಸೋದೇ ಇಲ್ಲ ಅವನಿಗೆ. ಒಳ್ಳೆಯವನಾಗಿದ್ದರೆ ಮಾತ್ರ ಅನ್ಸೋದು, ಇದನ್ನು ಅನ್ಸೋದಿಲ್ಲ. ಗಂಧರ್ವ ಲೋಕ ಕಾಮ, ಗಂಧರ್ವ ನೋಡ್ಬೇಕು. ಯಾರು ನೋಡ್ಬೇಕಂದ್ರೆ ಅಲ್ಲೇ ಸಿಗ್ತಾರೆ ಇಮ್ಮಿಡಿಯೇಟಾಗಿ.
ಹೌದೌದು, ಒಳ್ಳೆಯವರು ಒಳ್ಳೆ ಕೆಟ್ಟವ್ರನ್ನ ಇಷ್ಟಪಡೋದಿಲ್ವಲ್ಲ. ಸಮಾರಂಭಕ್ಕೆ ಯಾರನ್ನ ಕರಿತಾರೆ, ಬೇಕಾದವ್ರನ್ನ ಕರಿತಾರೆ, ಬೇಡದವ್ರನ್ನ ಕರೀತಾರೆ. ಹಾಗೆ ಅಷ್ಟೇ, ಎಲ್ಲರೂ ಕರೀಲಿಕ್ಕೆ ಆಗೋದಿಲ್ಲ. ಬೇಕಾದವ್ರು ಮಾತ್ರ ಬೇಡದವ್ರು ಮೊದಲು ಎಲಿಮಿನೇಟ್ ಮಾಡ್ತಾರೆ. ಮುಕ್ತಿ ಅಂದರೆ ಹಾಗೆ ಶುಭ ಕಾರ್ಯ, ಶುಭ ಅದಾದ್ರಿಂದ ಅಶುಭದ ಯೋಚನೆ ಬರೋದಿಲ್ಲ. ಅತಏವಚ ಅನನ್ಯಾಧಿಪತಿ ಸತ್ಯ ಸಂಕಲ್ಪತ್ವಾದೇವ. ಸತ್ಯ ಸಂಕಲ್ಪ ಇದ್ರಲ್ಲಿ ಏನು ಉಪಯೋಗ ಆಯಿತು ಅಂದರೆ, ನಾವೇನು ಹೇಳಿದ್ವಿ ದೊಡ್ಡವರ ಅಧೀನದಲ್ಲಿರ್ತಾನೆ ಅಂಥೇಳಿ, ಅದು ಬಂಧನ ಅಂದ್ಕೊಂಡಿದ್ದಾರೆ. ಬಂಧನ ಆಗಲಿಲ್ಲ ಆಗ, ಗೊತ್ತಾಯ್ತಾ. ಏನು ಬೇಕಾದ್ರೆ ಸಿಗೋದಾದರೆ ಬಂಧನ ಯಾಕಾಗತ್ತದು, ಗೊತ್ತಾಯ್ತಾ. ಎಲ್ಲರೂ ಕೇಳಿದ ತಕ್ಷಣ ಹಾಕಿದ್ರೆ ಯಾಕೆ ನಾವೇ ಬಡಿಸ್ಕೋಬೇಕು, ಸರಿಯಾಗಿ ಬಡಿಸೋರು ಹೋಗಾಗ ನಾನೇ ಬಡಿಸ್ಕೋತೀನಿ ಅಂತ ಹೇಳ್ತಾ. ಕೇಳಿದ ತಕ್ಷಣ ಅವ್ರು ಹಾಕ್ತಕ್ಕೆ ರೆಡಿ ಇದ್ದುಬಿಟ್ಟೆ ನಮಗೆ ಸುಲಭ ಆಯ್ತು, ನಮಗೆ ಸುಲಭ ತಾನೆ. ಅದಕ್ಕೆ ಬೇರೆಯವರು ಇದ್ದರೆ ನಮಗೆ ಸಮಸ್ಯೆ ಆಗೋದು. ಅನ್ವಾಂಟೆಡ್ ಬೇರೆಯವರು ಇದ್ದರೆ, ನಮ್ಗೆ ಬೇಕಾದವರು ಇದ್ದರೆ ಯಾರೇ ಇದ್ದರೂ ಕೂಡ ನಮಗೆ ಅನಿಸೋದೇ ಇಲ್ಲ. ಅದಕ್ಕೆ ಇಲ್ಲಿ ಅನನ್ಯಾಧಿಪತಿನೂ ಹೌದು ಮತ್ತು ಉತ್ತಮ ವಶದಲ್ಲಿದ್ದಾನೆ ಹೌದು. ಎರಡು ನೋಡಿ, ಅನನ್ಯಾಧಿಪತಿ ಏನು ಅರ್ಥ ಆಗುತ್ತೆ ನಿಮಗೆ? ಸ್ವತಂತ್ರ ಅಂತ ಆಗಿಬಿಡುತ್ತೆ ನೋಡೋದಕ್ಕೆ. ಅನನ್ಯ ಭಕ್ತಿ ಅಂದರೆ ಏನು? ಅನನ್ಯಾಧಿಪತಿ ಅಂದರೆ ಇನ್ನೊಬ್ಬ ಅಧಿಪತಿನೇ ಇಲ್ಲ ಅಂತ ಅರ್ಥ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, ಗೊತ್ತಾಯ್ತಾ. ಆದರೆ ಆ ಅರ್ಥ ಮಾಡಬಾರ್ದು. ಅನ್ಯಾಧಿಪತಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಅಂದರೆ ಅನ್ವಾಂಟೆಡ್ ಅನ್ಯಾಧಿಪತಿ ಇಲ್ಲ ಅದನ್ನ ಅರ್ಥ ಮಾಡಬೇಕೇ ಹೊರತು ಅಧಿಪತಿಗಳೇ ಇಲ್ಲ ಅಂತ ಮಾಡಿದರೆ ತಪ್ಪೋದು. ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗುತ್ತೆ, ಹಾಗೆ ಮಾಡಬಾರ್ದು. ಅದಕ್ಕೇನೆ ಅತಏವಚ ಅನನ್ಯಾಧಿಪತಿ ಸತ್ಯ ಸಂಕಲ್ಪತ್ವಾದೇವ. ನಮಗೆ ದೊಡ್ಡ ಬೇರೆಯವರಿದ್ದಾಗ ಸಮಸ್ಯೆ ಬರೋದೇನು ಅಂದರೆ, ನಾವು ಕೇಳಿದ್ರೆ ಅವ್ರು ಕೊಡೋದಿಲ್ಲ, ಗೊತ್ತಾಯ್ತಾ. ಅಥವಾ ನಮಗೆ ವೇಟ್ ಮಾಡಿಸ್ತಾರೆ. ಆ ಪ್ರಶ್ನೆ ತಕ್ಷಣ ಸಿಗುತ್ತೆ ಅಂದರೆ ನಮಗೆ ನಷ್ಟ ಏನಾಗ್ತದೆ ಅದರೊಳಗೆ. ಈಗ ಯಾರು ಆಧಿಪತ್ಯ ಇದ್ದರೆ ಏನಂತೆ ನಿಶ್ಚಿಂತೆಯಾಗಿರ್ಬೋದು. ಅದಕ್ಕೋಸ್ಕರ ಮಾತಾಡಿ. ಇನ್ನೊಬ್ಬರ ಕೈಯಲ್ಲಿ ಇಲ್ಲ ಅಂದರೆ ಅನುಗ್ರಹ ಸಹಜವಾಗಿ ಮಾಡ್ತಾರೆ ಅಂತ ಅರ್ಥ, ಅನುಗ್ರಹ ಇಲ್ಲದೆ ಬರುತ್ತೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅನುಗ್ರಹ ಸಹಜವಾಗಿ ಮಾಡ್ತಾರೆ, ಆದ್ದರಿಂದ ಸಮಸ್ಯೆನೇ ಇಲ್ಲ. ಪರಮೋ ಅಧಿಪತಿಸ್ತೇಷಾಂ ವಿಷ್ಣುರೇ ಮನಸ. ಕೆಲವು ನಮಗೆ ಅರ್ಥ ಆಗಿಬಿಟ್ಟಿದೆ. ನಾವು ಪೋಸ್ಟ್ ಮಾಡಿದರೆ ಅವ್ನು ತೊಗೊಳ್ತಾನೆ, ಡೆಲಿವರ್ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಇಲ್ಲ ಈಗ ಕೆಲಸ ಆಗದೇ ಇರೋ ಸಂಭವ ಇದಿಲ್ಲ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಆಗುತ್ತೆ. ಮುಕ್ತಿಯಲ್ಲಿ ಹಾಗಲ್ಲ, 100%. ಆದ್ದರಿಂದ ಯಾವ ಯೋಚನೆ ಮಾಡೋಕ್ಕೆ ಇನ್ಸ್ಟೆಂಟ್ ಅಂದರೆ ಹೇಳೋದಕ್ಕೆ ಪ್ರಶ್ನೆನೇ ಬರಲಿಲ್ವಲ್ಲ. ಹೌದು ಹೌದು. ಇಲ್ಲೊಂದು ಪ್ರಶ್ನೆ ಯಾರು ಮಾಡಲಿಲ್ಲ, ಅವ್ನು ಮಾಡಬೇಕು ಪ್ರಶ್ನೆ. ಯಾವ ಪ್ರಶ್ನೆ ಮಾಡಬೇಕು ಅಂದರೆ, ಮುಕ್ತನಾದವನು ಬಯಸಿದ ಭೋಗ ಪಡಿತಾರೆ ಅಂತ ಹೇಳಿದರೆ ಅವನು ಭೋಗದ ಮೇಲೆ ಡಿಪೆಂಡೆನ್ಸ್ ಬಂದಾಗ ಆಯ್ತಲ್ಲ, ಮತ್ತೆ ಗೊತ್ತಾಯ್ತಾ. ಭೋಗದ ಮೇಲೆ ಡಿಪೆಂಡೆನ್ಸ್ ಬಂತಲ್ಲ, ಭೋಗ ಇಲ್ಲದವ್ರು ಅವ್ನು ಏನಿಲ್ಲ ಅಂತಾಯ್ತು. ನಮಗೂ ಅಡಿಗೆ ಇಲ್ಲದ್ರೆ ಊಟ ಇಲ್ಲ ಅಂತ ಆಗುತ್ತಲ್ಲ, ಆ ಥರ ಆಗತ್ತಾ ಅಂದರೆ ಅಲ್ಲ. ನಿತ್ಯನಾಗೇ ಇರ್ತಾನೆ, ಭೋಗ ಬೇಕಾದರೆ ಸಿಗುತ್ತೆ ಹೊರತು ಭೋಗದ ಮೇಲೆ ಡಿಪೆಂಡ್ ಆಗಿಲ್ಲ ಅವನು, ಅರ್ಥ ಆಯ್ತಾ. ಅದಕ್ಕೆ ಮಧ್ವಿಜಯ ವಾಕ್ಯ ನೋಡಬೇಕು. ಎಂ ಸುಖೀ ಕಾಮಯತೆ ಅರ್ಥವತ್ರ. ಸುಖಿಯಾಗಿಬಿಟ್ಟಿದ್ದಾನೆ ಆಗಲೇ ಅವನು, ಬೇಕಾದ್ರೆ ಸಿಗುತ್ತೆ ಅಷ್ಟೇ ಹೊರತು ಏನಿಲ್ಲ. ಕೆಲಸ ಬಡಿಸ್ತಾರಲ್ಲ, ನಾವು ಏನು ಕೇಳಲೇಬೇಕಾಗಿಲ್ಲ, ಆ ರೀತಿ ಬಡಿಸಿರ್ತಾರೆ. ಯಾಕಂತ ಆತ ಇವು ಮನೆ ಬಿಟ್ಟರೆ ಸಾಕಾಗಿದೆ, ಏನು ಕೇಳಬೇಡಿ ಆ ಥರ. ಮುಕ್ತಿಯಲ್ಲಿ ಎಲ್ಲದೂ ಇರೋದ್ರಿಂದಾಗಿಯೇ ಏನು ಬೇಕು ಅನಿಸೋದಿಲ್ಲ, ಅನಿಸಿದ್ರೆ ತಕ್ಷಣ ಸಿಗುತ್ತೆ ಅಷ್ಟೇ ಹಿಡಿಯುತ್ತೆ ಹೊರತು. ಅದು ಏನರ್ಥ ಅದಕ್ಕೆ? ಮುಕ್ತಿ 2 ಸ್ಟೇಜ್ ಇದೆ. ಮುಕ್ತಿ ಹೋಗೋ ಸ್ಟೇಜ್ ಒಂದು, ಕೇಳಿದ್ದೆಲ್ಲ ಸಿಕ್ಕ ಮೇಲೆ ಖುಷಿ ಪಡೋದು ಅಂತ ಅಲ್ಲ, ಸುಖಿನೇ ಅವನು. ಮುಕ್ತ ಅಂದರೆ ಏನರ್ಥ? ಫಸ್ಟು ಸುಖಿ ಅವನು, ಗೊತ್ತಾಯ್ತು. ಇನ್ನೂ ಭೋಗ ಬೇಕಾ? ಸರಿ ಅಲ್ಲ, ಮುಕ್ತನಂತೀರಿ, ಸುಖಿ ಅಂತೀರಿ, ಪೂರ್ಣ ಸುಖಿ ಅಂತೀರಿ, ಮತ್ತೆ ಬೇಕು ಅಂತೀರಲ್ಲ ಅಂದರೆ ಅದಕ್ಕೆ ಭೋಗ ಅಂತ ಹೆಸರು. ಇವತ್ತು ಹೊಟ್ಟೆ ತುಂಬೋದಕ್ಕೆಲ್ಲ ಸ್ವೀಟ್ ಬೇಕಾಗಿಲ್ಲ, ಅದು ಭೋಗ, ಅದು ಗೊತ್ತಾಯ್ತಾ. ಭೋಗ ಸ್ವೀಟ್ ಬರೋದು ಯಾವ ತರ್ತಾರೆ? ಬದಲಿ ತರೋದು ಕೊನೆಗೆ ತರ್ತಾರೆ, ಇದೆಲ್ಲ ಮುಂದ್ಮೇಲೆ ತರ್ತಾರೆ. ಅವ್ರು ತರೋದಕ್ಕೆ ಕಾರಣ ಇದೇ ತಿಂದರೆ ಎಲ್ಲ ಇದಾಕ್ಬಿಡ್ತಾರೆ ಅಂತ ಆಮೇಲೆ ತರ್ತಾರೆ. ಅದು ಹಾಗಲ್ಲ, ಆ್ಯಕ್ಚುಲಿ ಹೊಟ್ಟೆ ತುಂಬ ಭಾಗ ಅಲ್ಲ ಅದು, ಅದ್ಮೇಲೆ ಡಿಪೆಂಡೆನ್ಸ್ ಇಲ್ಲ. ಭೋಗ ಅಷ್ಟೇ. ಅದು 1 ಸ್ವೀಟ್ ಮಾಡಿರ್ತಾರೆ, 2 ಸ್ವೀಟ್ 10 ಮಾಡಿರ್ತಾರೆ, ವಿಶೇಷ ಭೋಗ ಅಷ್ಟೇ ಹೊರತು ಏನಲ್ಲ, ಅದ್ರ ಮೇಲೆ ಬೈಂಡಿಂಗ್ ಅಲ್ಲ. ಆ ರೀತಿಯಲ್ಲಿ ಮುಕ್ತರ ಭೋಗ ಅಂದರೆ ಹಾಗೆ. ಹೊಟ್ಟೆ ತುಂಬಿದ ಮೇಲೆ ಸ್ವೀಟ್ ತಂದರೆ ಹಾಗೋ ಹಾಗೆ. ಹೊಟ್ಟೆ ತುಂಬಿದ್ದು ಹೌದು, ಸ್ವೀಟ್ ತಂದಿದ್ದು ಹೌದು. ಇಲ್ಲವ್ರು ಏನಾಗ್ತಿತ್ತು, ಅಲ್ಲಿ ಕಾಯ್ತಾ ಕೊಡ್ಬೇಕಾರಪ್ಪ, ಇದು ಬೇಕಾ ಅದು ಬೇಕಾ ಅಂತ ಪ್ರಶ್ನೆ ಬರೋದೇ ಇಲ್ಲ, ಅರ್ಥ ಆಯ್ತಾ. ಇಫ್ ಯು ವಾಂಟ್ ರೆಡಿ ಅಷ್ಟು, ಇಲ್ಲೋದ್ರೆ ಇಲ್ಲ. ಯಾರಿಗೂ ಕೂಡ ಏನು ಕಾಯೋ ಪ್ರಸಂಗ ಬರೋದಿಲ್ಲ. ಆ ಪದ ಗಮನಿಸ್ತಾ ಹೋಗ್ಬಿಟ್ಟಿದ್ರೆ ಮುಕ್ತಿ ಬಗ್ಗೆ ಸಂಶಯ ಬರೋದು. ಮತ್ತೆ ಎಂ ಕಾಮಯತೆ ಅಲ್ಲ, ಎಂ ಸುಖೀ ಕಾಮಯತೆ. ಆಲ್ರೆಡಿ ಸುಖಿ ಅವನು, ಇಷ್ಟಪಟ್ಟಾಗ ಅವ್ರು ಸಿಗತ್ತೆ. ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ಯಾರು ನಿತ್ಯ ತೃಪ್ತಿ? ಅದಕ್ಕೆ ಹೇಳ್ತಿರೋದು, ಹೇಗೆ ದೇವರು ಕ್ರೀಡೆಗೋಸ್ಕರ ಭೋಗ ಮಾಡ್ತಾರೆ. ಎಕ್ಸಾಂಪಲ್, ದೇವರ ರೀತಿಯೇ ಬೇರೆ. ಆ ರೀತಿಯಲ್ಲಿ ಕ್ರೀಡೆಗೋಸ್ಕರ ಭೋಗ ಹೊರತು ಯಾತಕ್ಕೋಸ್ಕರ ಅಲ್ಲ, ಅದು ನೆಸಿಟಿ ಅಲ್ಲ. ತೃಪ್ತಿ ಸಹಜವಾಗಿದೆ, ತೃಪ್ತಿಯವರು ಒಳಗೇನೆ ಇದೆ. ಇದು ಮೋಕ್ಷದ ವಿಶೇಷತೆ. ಇನ್ನೂ ಕೆಲವು ಪ್ರಶ್ನೆ ಇದೆ. ನಿಯಮನ ಮಾಡ್ತಾರೆ, ನಿಯಮ ಸಹಜವಾಗಿ ಮಾಡ್ತಾರೆ ಇವತ್ತು, ಗೊತ್ತಾಯ್ತು. ಸಹಜವಾಗಿ ನಿಯಮನ ಮಾಡೋದಕ್ಕೆ ಏನು ಬೇಕಿಲ್ಲ, ಬೈಂಡಿಂಗ್ ಅನಿಸೋದಿಲ್ಲ. ಅವರಿಗೂ ಭಾರ ಅಲ್ಲ, ಇವರಿಗೂ ಭಾರ ಅಲ್ಲ.
ಅದು ಕಂಪಲ್ಸರಿ ಆದ ಸಮಸ್ಯೆ ಶುರುವಾಗಿ ಕಂಪೆಲ್ ಮಾಡಬಾರ್ದು. ಸಹಜವಾಗಿ ದೊಡ್ಡವರು ಇದ್ದಾರೆ, ಕೇಳ್ತಾರೆ, ಬರ್ತಾರೆ, ಮಾತಾಡ್ತಾರೆ, ಸಮಸ್ಯೆನೇ ಇಲ್ಲ. ಅದು ಅವಾಗ ಏನಾಗಿತ್ತಂದರೆ ನಮಗೇನು ಯಾವ ದೃಷ್ಟಿಯಿಂದನೂ ಡಿಪೆಂಡೆನ್ಸ್ ಅಂತ ಅನಿಸೋದಿಲ್ಲ, ಅದಿದ್ದು ಬಿಟ್ಟರೆ. ಹೌದು, ಇದೊಂದು ಏನು ಪ್ರಶ್ನೆ ಇದೆ, ಪ್ರಾರ್ಥನೆ ಯಾಕೆ ಮಾಡಬಾರ್ದು, ಅಧಿಪತಿಯನ್ನು ಯಾಕೆ ಮಾಡಬಾರ್ದು ಅಂದರೆ ನಾಳೆ ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಬೇಕು. ಆ ರೀತಿ ಸೂತ್ರವನ್ನು ಯಾರೂ ನೋಡಿಲ್ಲ, ಆಚಾರ ಒಬ್ಬರೇ. ಅದೇನೇನೋ ಅರ್ಥ ಬರೀತಾರೆ ಸಿಂಪಲ್ಲಾಗಿ. ಅದು ವಾಕ್ಯನ ಹೇಗೆ ಓದಬೇಕು ತೋರಿಸ್ತಾರೆ.